ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಘಾಟ್ಗಳನ್ನು ಯಾವ ರೀತಿಯಾಗಿ ನೆನಪಿಟ್ರೆ ನಮಗೆ ಪರೀಕ್ಷೆಯಲ್ಲಿ ಈಜಿ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇ ಘಾಟ್ ಬಂದ್ರಪ್ಪ ಅಂದ್ರ ಹುಲಿಕಲ್ ಘಾಟ್. ಯಾವ್ದ್ರಿ? ಹುಲಿಕಲ್ ಘಾಟ್. ಈ ಹುಲಿಕಲ್ ಘಾಟ್ ಯಾವ ಎರಡು ನಗರವನ್ನ ಅಥವಾ ಯಾವ ಎರಡು ಊರುಗಳನ್ನ ಸೇರ್ಪಡೆ ಸೇರಿಸ್ತದಂದ್ರಪ್ಪ ಅಂದ್ರ ಶಿವಮೊಗ್ಗ, ಇನ್ನೊಂದು ಕುಂದಾಪುರ. ಘಾಟ್ಗಳಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅನ್ಕೊಳ್ಳೋದು ನಾನು. ಓಕೆ, ಘಾಟ್ಗಳಂದ್ರಪ್ಪ ಅಂದ್ರ ಒಂದು ಗುಡ್ಡದ ಮಧ್ಯದಲ್ಲಿ ನಾವೇನು ಅಂದ್ರೆ ಮಾರ್ಗ ಮಾಡಿ ಅದು ರಸ್ತೆ ಮಾಡಿ ಹೋಗ್ತೀವಲ್ಲ, ಅದಕ್ಕೆ ನಾವು ಘಾಟ್ ಅಂತ ಹೇಳಿ ಕರಿತೀವಿ, ಹೌದಲ್ಲ? ಘಾಟ್ ಅಂತಂದೇಳಿ ನೀವು ನೋಡದೆ ಹೋದ್ರಪ್ಪ ಅಂದ್ರ ಯೂಟ್ಯೂಬಲ್ಲಿ, ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಆದರೂ ಕೂಡ ಕ್ಲಿಕ್ ಮಾಡಿ ಹುಲಿಕಲ್ ಘಾಟ್ ಯಾವ ರೀತಿ ಐತಿ, ಆಮೇಲೆ ದೇವಿ ಮನಿ ಘಾಟ್ ಯಾವ ರೀತಿ ಐತಿ ಒಂದು ಸಕ ನೋಡ್ರಿ, ಸ್ವಲ್ಪ ಖುಷಿ ಆಗುತ್ತಾ, ಘಾಟ್ ಬಗ್ಗೆನೂ ಕೂಡ ಕಲ್ಪನೆ ಬರುತ್ತಾ. ಓಕೆನಾ? ನೋಡ್ರಿ, ಇದನ್ನ ನಾವು ಯಾವ ರೀತಿ ನೆನಪಿಡ್ಬೇಕಂದ್ರ ಹುಲಿಕಲ್ ಘಾಟ್. ನೋಡ್ರಿ, ಈ ಒಂದು ಹುಲಿಕಲ್ ಘಾಟಲ್ಲಿ ನಾನು ಹುಲಿ ಅಷ್ಟೇ ತಗೋತೀನಿ. ಏನು? ಹುಲಿನ ಯಾರು ಕೊಲ್ತಾರ ಅಂದ್ರಪ್ಪ ಅಂದ್ರ ಹುಲಿನ ಶಿವ ಕೊಂದ. ಓಕೆ, ಹುಲಿನ ಶಿವ ಕೊಂದ. ಶಿವ ಅಂದ್ರಪ್ಪ ಅಂದ್ರ ದೇವರು. ಟ್ರಿಕ್ಸ್ ಅಷ್ಟೇ ಅದು. ಟ್ರಿಕ್ಸ್ ಅಷ್ಟೇ ಇರಲಿ. ಹುಲಿ ಐತಲ್ಲ, ಹುಲಿನ ಏನು ಮಾಡ್ತಂದ್ರಪ್ಪ ಅಂದ್ರ ಇಲ್ಲಿ ಶಿವ ತಗೋತೀನಿ. ಹುಲಿನ ಶಿವ ಕುಂದ ಐತಲ್ಲ, ನಾನು ಕೊಂದ ಅಂತ ಮಾಡ್ತೀನಿ. ಅಂದ್ರೆ ಶಿವಲಿಂದ ಶಿವಮೊಗ್ಗ, ಕೊಂದಲಿಂದ ಕುಂದಾಪುರ. ಓಕೆ, ಹುಲಿಯಿಂದ ಹುಲಿಕಲ್ ಘಾಟ್. ಕ್ಲಿಯರ್ ಆತನಕ ನಾನು. ನೆಕ್ಸ್ಟ್ ರೀ, ದೇವಿ ಮನೆ ಘಾಟ್. ಯಾವ್ದ್ರಿ? ದೇವಿ ಮನೆ ಘಾಟ್. ಕುಮಟಾ ಟು ಶಿರ್ಸಿನ ಇದು ಕನೆಕ್ಷನ್ ಮಾಡುತ್ತಾ. ಕುಮಟಾನಿಂದ ಶಿರ್ಸಿನ ಇದು ಕನೆಕ್ಷನ್ ಮಾಡುತ್ತಾ. ಯಾವ್ದ್ರಿ? ದೇವಿ ಮನಿ ಘಾಟ್. ನೋಡ್ರಿ, ಇದನ್ನ ಯಾವ ರೀತಿ ನೆನ್ಬಿಡ್ಬೇಕಂದ್ರ, ನೋಡ್ರಿ, ನೀವು ಯಾವುದೇ ಒಂದು ದೇವ್ರ ಮನೆಗೆ ಹೋಗ್ರಿ, ಅಥವಾ ದೇವಿ ಮನೆಗೆ ಹೋಗ್ರಿ, ಅಥವಾ ದೇವ್ರ ಮನೆಗೆ ಹೋಗಿ ದೇವ್ರ ಗುಡಿ ಹೋಗ್ರಿ, ನಿಮ್ಗೇನು ಸಿಗುತ್ತಂದ್ರಪ್ಪ ಅಂದ್ರ ಏನೋ ಒಂದು ಮನಸ್ಸಲ್ಲಿ ಅಥವಾ ಒಂದು ನಿಮ್ಗೊಂದು ಆತ್ಮ ಅಥವಾ ಖುಷಿ ಸಿಗುತ್ತೆ. ನಿಮ್ಗೆ ಮನಸ್ಸಲ್ಲಿ ಏನೋ ಒಂದು ಆನಂದ ಸಿಗುತ್ತಾ, ಖುಷಿ ಸಿಗುತ್ತಾ. ಖುಷಿ, ಕೂಲಿಂದ ಕುಮಟ, ಶೀಲಿಂದ ಸಿರಸಿ. ಖುಷಿ. ದೇವ ಮನೆಗೆ ಹೋದ್ರಪ್ಪ ಅಂದ್ರ ಖುಷಿ ಸಿಗುತ್ತಾ. ಹಂಗನ ಬೇಡ, ಇಲ್ಲಿ ನೋಡ್ರಿ, ಮನಿ ಐತಲ್ಲ, ಕೇವಲ ಮನಿ ತಗೋದ್ನು. ಮನಿ ನಿಮ್ಗೆ ಯಾರಾದರೂ ಅಥವಾ ಮನಿ ನಿಮ್ಗೆ ಸಿಕ್ಕ ತಕ್ಷಣ ಎಲ್ಲಾರ ದಾರಿ ಹೋದ್ನೆ ಒಂದು 500 ನೋಟು 1000 ನೋಟು ಸಿಕ್ಕ್ರಪ್ಪ ಅಂದ್ರೆ ಏನಾಗುತ್ತೆ ನಿಮ್ಗೆ? ಖುಷಿ ಆಗತ್ತಾ. ಹಂಗಾರ ನೆನಪಿಡ್ರಿ, ಹಿಂಗಾರ ನೆನಪಿಡ್ರಿ. ಫಸ್ಟ್ ಟ್ರಿಕ್ ಚೆನ್ನಾಗೈತೆ ಅನ್ಕೊಳ್ಳೋದು ನಾನು. ಯಾಕಂದ್ರೆ ದೇವಿ ಮನಿ ಅಂತ ಫುಲ್ ಬಂದ್ಬಿಡ್ತೈತಿ. ದೇವಿ ಮನೆಯಲ್ಲಿ ಅಥವಾ ದೇವಿ ಗುಡಿಯಲ್ಲಿ ನಾವು ಹೋದಾಗ ನಮ್ಗೆ ಏನಾಗುತ್ತಾ? ಖುಷಿ ಆಗತ್ತಾ. ಓಕೆ, ನೆಕ್ಸ್ಟ್ ಸಂಪಾಜೆ ಘಾಟ್. ಯಾವ್ದ್ರಿ? ಸಂಪಾಜೆ ಘಾಟ್. ಇದು ಯಾವ ಎರಡು ನಗರವನ್ನ ಅಥವಾ ಯಾವ್ದನ್ನು ಕನೆಕ್ಷನ್ ಮಾಡ್ತಂದ್ರಪ್ಪ ಅಂದ್ರ ಮಾನೆ ಟು ಮೈಸೂರು ಇದು ಕನೆಕ್ಷನ್ ಮಾಡ್ತಾರೆ. ಯಾವ್ದ್ರಿ? ಮಾನೆ ಟು ಮೈಸೂರು ಇದನ್ನ ಕನೆಕ್ಷನ್ ಮಾಡ್ತತಿ. ಇದನ್ನ ಯಾವ ರೀತಿ ನೆನ್ಬಿಡ್ಬೇಕಂದ್ರ, ದೊಡ್ಡವ್ರು ಮಾತಾಡ್ತಾರ, ಏನಿಲ್ಲ ಅಂದ್ರೂ ಕೂಡ ಮೈ ಮನಸ್ಸು ಸಂಪಿರ್ಬೇಕಂತಾರ, ಹೌದಲ್ಲ? ಮೈ ಮನಸ್ಸು ಸಂಪಿರ್ಬೇಕು, ಅವಾಗ ಏನೋ ಒಂದಿನ ಸಾಧನೆ ಮಾಡ್ತಿ. ಮೈ ಮನಸ್ಸು ಸಂಪಿರ್ಲಪ್ಪ. ಮೈ ಮನಸ್ಸು. ಮೈಲಿಂದ ಮೈಸೂರು, ಮನಲಿಂದ ಮಾನೆ, ಸಂಪಲಿಂದ ಸಂಪಾಜೆ. ಮೈ ಮನಸ್ಸು ಸಂಪು. ಓಕೆ, ಕೇಳಿರಂಕಾದ್ನ ನಮ್ಮ ಸೈಡ್ ಎಲ್ಲ ಹೇಳ್ತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ಬಿಸಲೆ ಘಾಟ್. ಯಾವ್ದ್ರಿ? ಬಿಸಲೆ ಘಾಟ್. ಇದು ಯಾವ ಎರಡು ನಗರ, ಇದು ಏನು ಕನೆಕ್ಷನ್ ಮಾಡ್ತಂದ್ರಪ್ಪ ಅಂದ್ರ ಹಾಸನ್, ಸಕಲೇಶ್ಪುರ, ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ. ಹಾಸನ್, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯನ ಇದೇನು ಮಾಡ್ತತಿ? ಕನೆಕ್ಷನ್ ಮಾಡ್ತತಿ. ಇದನ್ನ ಯಾವ ರೀತಿ ನೆನ್ಪಿಡ್ತೀರಂದ್ರ, ನೋಡ್ರಿ, ನೀವು ಸಾಮಾನ್ಯವಾಗಿ ಹೋಗಿ ಬಿಸಿಲಾಗ, ಅಂದ್ರೆ ಇಲ್ಲಿ ಬಿಸಿಲು ಐತಲ್ಲ, ಇದು ಬಿಸಿಲು ತೊಗೊಳ್ತ ನಾನು. ಬಿಸಿಲು ಅಂದ್ರಪ್ಪ ಅಂದ್ರ ಸೂರ್ಯನ ಬಿಸಿಲು ಗೊತ್ತಲ್ಲ. ಬಿಸಿಲಾಗ ನೀವೇನಾದ್ರೂ ಹೋಗುವಾಗ ಜಗ್ಗಳೆ ಬಿಸಿಲು ಐತೆ ಅಂದ್ರಪ್ಪ ಅಂದ್ರ ಸಡನ್ ಆಗಿ ಏನ್ ಮಾಡ್ತೀರಂದ್ರಪ್ಪ ಅಂದ್ರ ಎಲ್ಲಿ ನೆರಳಿರುತ್ತೆ ನೋಡ್ರಿ, ಆ ಒಂದು ಗಿಡದ ಕೆಳಗ ನೀವು ಹೋಗ್ತೀರಿ, ಹೌದಲ್ರಿ? ಜಾಸ್ತಿ ಬಿಸಿಲು ಇದ್ರಪ್ಪ ಅಂದ್ರೆ ಡ್ರೈವಿಂಗ್ ಮಾಡ್ತೀರೇನು? ಇಲ್ಲಲ್ಲ, ಎಲ್ಲಿರ ನೆರಳಿದ್ದಲ್ಲಿ ನಿಂತ್ರ ಸಾಕಪ್ಪ ಅಂತಿರ್ತೀವಿ. ಸೊ ಜಗ್ಗಳೆ ಬಿಸಿಲೈತಿ, ಹಾಸಕ್ಕ ಇಲ್ಲೇ ಕೂಡಮ್ಮ. ಹಾಸಕ್ಕ,
ಇಲ್ಲೇ ಕೂಡಮ್ಮ ಅಂತಿರ್ತೀವಲ್ಲ, ಹಾಸಕ್ಕ. ಹಾ ಅಂದ್ರಪ್ಪ ಅಂದ್ರೆ ಹಾಸನ, ಸ ಅಂದ್ರಪ್ಪ ಅಂದ್ರೆ ಸಕಲೇಶ್ಪುರ, ಕ ಅಂದ್ರಪ್ಪ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಜಗ್ಗಳೆ ಬಿಸಿಲೈತಿ, ಇಲ್ಲೇ ಹಾಸಕ್ಕ. ಬೇವಿನ ಗಿಡ ನೆರಳು ಮಸ್ತ್ ಐತಿ, ಇಲ್ಲೇ ಹಾಸಕ್ಕ ಕೂಡಮ್ಮ. ನೀನು ನಿಮ್ಮಕ್ಕ ಹೋಗೋತ್ನ್ಯಾಗ, ನೀವು ನಿಮ್ಮಕ್ಕ ಹೋಗುವಾಗ ಈ ಮಾತು ಹೇಳಿರ್ತೀರಿ ನೀವು. ಹೌದಲ್ಲ, ಹಾಸಕ್ಕ ಇಲ್ಲೇ ಕೂಡಮ್ಮ, ಕೂಡ್ರಿ ಯಾರು ಬೇಡ ಅಂದ್ರೆ. ಇನ್ನೆಷ್ಟು ನೋಡ್ರಿ, ಚಾರ್ಮುಡಿ ಘಾಟ್. ಯಾವುದ್ರಿ? ಚಾರ್ಮುಡಿ ಘಾಟ್ ಚಿಕ್ಕಮಗಳೂರಿಂದ ಮಂಗಳೂರು. ಯಾವುದು? ಚಿಕ್ಕಮಗಳೂರಿಂದ ಮಂಗಳೂರಿನ ಇದೇನು ಮಾಡ್ತೈತಿ, ಕನೆಕ್ಷನ್ ಮಾಡ್ತೈತಿ. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೀವು, ನಾನೇನು ಮಾಡ್ತನೋ, ಚಾರ್ಮುಡಿ ಘಾಟಿಗೆ ಡೈರೆಕ್ಟ್ ಯಾರು ಬರ್ತಾರಂದ್ರಪ್ಪ ಅಂದ್ರೆ CM ಬರ್ತಾರ ನೋಡ್ರಿ. ಯಾರು? CM. ಚಿಕ್ಕಮಗಳೂರು ಮಂಗಳೂರು CM ಬರ್ತಾರ. ಓಕೆ, ಡೈರೆಕ್ಟ್ ಹಿಂಗೆ ನೆನಪಿಡ್ರಿ. ಓಕೆ, ಚಾರ್ಮುಡಿ ಘಾಟಿಗೆ ಅಥವಾ ಚಾರ್ಮುಡಿ ಘಾಟಿ ಯಾರು ಬರ್ತಾರಂದ್ರೆ ಅವತ್ತು CM ಬರ್ತಾರ. C ಅಂದ್ರಪ್ಪ ಅಂದ್ರೆ ಚಿಕ್ಕಮಗಳೂರು, M ಅಂದ್ರಪ್ಪ ಅಂದ್ರೆ ಮಗಳೂರು. ಓಕೆನಾ? ಇನ್ನು ನೆಕ್ಸ್ಟ್ ರೀ, ಶಿರ್ಡಿ ಘಾಟ್. ಯಾವ್ದ್ರಿ? ಶಿರ್ಡಿ ಘಾಟ್. ಇದನ್ನ ಯಾವ ರೀತಿ ನೆನಪಿಡ್ತೀರ ಅಂದ್ರೆ ನೀವು ನೋಡ್ರಿ, ಶಿರ್ಡಿ ಘಾಟು ಹಾಸನ, ಸಕಲೇಶ್ಪುರ, ಮಂಗಳೂರನ್ನ ಕನೆಕ್ಷನ್ ಮಾಡುತ್ತಾ. ಹಾಸನ, ಸಕಲೇಶ್ಪುರ, ಮಂಗಳೂರನ್ನ ಕನೆಕ್ಷನ್ ಮಾಡ್ತತಿ. ಇದನ್ನ ಯಾವ ರೀತಿ ನೆನಪಿಡ್ಬೋದು ಅಂದ್ರೆ ನೋಡ್ರಿ, ಇಲ್ಲಿ ಶಿರ್ಡಿ ಅಂದ ತಕ್ಷಣ ಯಾರು ನೆನಪಾಕ್ತಾರ ನಮ್ಗೆ? ಶಿರ್ಡಿ ಸಾಯಿಬಾಬಾ ನೆನಪಾಗ್ತಾರೆ. ಹೌದಲ್ಲ? ಶಿರ್ಡಿ ಸಾಯಿಬಾಬಾ ಟೆಂಪಲ್ ಹೋಗಿರ್ತಾರೆ ಅನ್ಕೊಳ್ರಿ, ನೀವೇನಾದ್ರೂ ಕೂಡ್ಬೇಕಲ್ಲಿ. ಕೂಡಕ್ಕೋ ಏನು ಹಾಸ್ತೀರಿ ನೀವು? ಜಮಖಾನ್ ಹಾಸ್ತೀರಿ. ಹಾಸಮ್ಮ. ಹಾಸಮ್ಮ ಯಾರಿಗೆ ಹೇಳ್ತೀರಿ? ಇಲ್ಲೇ ಕೂಡಮ್ಮ ಟೆಂಪಲ್, ಶಿರ್ಡಿ ಸಾಯಿಬಾಬಾ ಟೆಂಪಲ್ ಕೂಡಮ್ಮ. ಇಲ್ಲೊಂದು ಏನ ಹಾಸಮ್ಮ ಕೂಡಮ್ಮ, ಇಲ್ಲೇನಾರ ಒಂದು ಹಾಸ ಕೂಡಮ್ಮ, ಹಾಸಮ್ಮ. ಓಕೆ, ಹೇಳ್ತಿರಲ್ಲ, ನಿಮ್ಮ ಅಕ್ಕಗಾಯ್ತು, ನಿಮ್ಮ ತಂಗಿಗಾಯ್ತು, ಇಲ್ಲಿ ಏನಾರ ಒಂದು ಹಾಸಮ್ಮ ಕೂಡಮ್ಮ. ಹಾ ಸ ಮ ಅಂದ್ರೆ ಹಾಸ ಅಂತ. ನೆನಪು ಅನ್ಕಳತ್ ನಾನು. ಓಕೆನಾ? ನಿಮ್ಗೇನಾದರೂ ಬೇರೆ ಟ್ರಿಕ್ ಥ್ರೂ ನೆನಪಿಟ್ಟಿದ್ರಪ್ಪ ಹಾಗೆ ನೆನಪಿಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಆಗುಂಬೆ ಘಾಟ್. ಯಾವ್ದ್ರಿ? ಆಗುಂಬೆ ಘಾಟ್ ಕರ್ನಾಟಕದಲ್ಲಿ ಕಂಡುಬರುವ ಅತಿ ಫೇಮಸ್ ಘಾಟ್ ರೀ ಇದು, ಆಗುಂಬೆ ಘಾಟ್. ಇದು ಯಾವ ಒಂದು ಇದನ್ನು ಕನೆಕ್ಷನ್ ಮಾಡ್ತಂದ್ರೆ ಶಿವಮೊಗ್ಗ ಟು ಉಡುಪಿ, ಇವೆರಡು ನಗರವನ್ನು ಇದು ಕನೆಕ್ಷನ್ ಮಾಡ್ತೈತಿ. ಯಾವುದು? ಆಗುಂಬೆ ಘಾಟ್. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡ್ರಿ, ಇಲ್ಲಿ ಆಗುಂಬೆಯಲ್ಲಿ ನಾನು ಆ ಅಷ್ಟೇ ತಗೊಳ್ತೀನಿ. ಆ ಶಿವು, ಆ ಶಿವು ಅಲ್ಲಿ ಬರಕತ್ತನಲ್ಲ, ಆ ಶಿವು ನೋಡು, ನಾನು ಬುಕ್ ತೊಗೊಂಡಿದ್ದು ಆ ಶಿವು. ಓಕೆ, ಶಿವಮೊಗ್ಗ. ಆ ಅಂದ್ರಪ್ಪ ಅಂದ್ರೆ ಆಗುಂಬೆ, ಶಿ ಅಂದ್ರಪ್ಪ ಶಿವಮೊಗ್ಗ, ಹೂ ಅಂದ್ರಪ್ಪ ಅಂದ್ರೆ ಉಡುಪಿ. ನೆನಪು ತಳ್ಕೊಳತ್ ನಾನು. ನಮ್ಮದು ಒಂದು ಎಕ್ಸ್ಪೆಷಲಿ ಇದ್ರ ಮೇಲೆ ಒಂದು ಮಾರ್ಕ್ಸ್ KSP ಡಿಪಾರ್ಟ್ಮೆಂಟಲ್ಲಿ ಕೇಳ್ತಾರೆ ನೋಡ್ರಿ, ಬೇಕಾದ್ರೆ ನೀವು ಟೆಸ್ಟ್ ಮಾಡಿರ್ಬೋದು. ಅವಾಗೆಲ್ಲ ಡೈರೆಕ್ಟ್ ಕೇಳ್ತಿದ್ರು, ಇವಾಗ ಹೊಂದಿಸಿ ಬರೀಲೆಲ್ಲ ಕೇಳಕತ್ತಾರ. ಕೆಲವೊಬ್ರು ನಮ್ಮ ಸ್ನೇಹಿತರು ಹೇಳ್ತಿರ್ತಾರೆ, ಇವಾಗ ಕ್ವಶನ್ ಪೇಪರ್ ಮಟ್ಟ ಚೇಂಜ್ ಆಗೈತಿ, ಸೊ ಕ್ವಶನ್ ಪೇಪರ್ ತೆಗೆಯುವಂಥದ್ದು ಕೂಡ ಚೇಂಜ್ ಆಗೈತಿ. ಹೌದು, ಚೇಂಜ್ ಆಗೈತಿ. ಅದಕ್ಕೆ ನಾನು ಒಪ್ತೀನಿ. ಯಾಕಂದ್ರಪ್ಪ ಅಂದ್ರೆ ನಾನು ಏನು ಕಾಂಪಿಟೇಟಿವ್ ಫೀಲ್ಡಿಂದ ಏನು ಹೊರಗಿಲ್ಲ. ನೋಡ್ರಿ, ಯಾವುದೇ ಕ್ವಶನ್ ಪೇಪರ್ ಚೇಂಜ್ ಆದರೂ ಕೂಡ ಅವರು ತೆಗೆಯುವಂತಹ ಪ್ರಶ್ನೆಗಳ ಮಟ್ಟ ಚೇಂಜ್ ಆಗೈತಿ, ಬಿಟ್ಟರೆ ಟಾಪಿಕ್ ಮಾತ್ರ ಅವೇ ಅದಾವು. ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ಬೋದು. ಹಿಂದಕ್ಕೆಲ್ಲ ಏನು ಮಾಡ್ತಿದ್ರು ಅಂದ್ರಪ್ಪ ಅಂದ್ರೆ ಅದೇ ಟಾಪಿಕ್ ಮೇಲೆ ಒಂದೊಂದು ಲೈನ್ ತೆಗೆದಿದ್ರು. ಅಂದ್ರೆ ಡೈರೆಕ್ಟ್ ಕ್ವಶನ್ ಆಪ್ಷನ್ ಕೊಡಿದ್ರು. ಇವಾಗ ಏನು ಮಾಡ್ತಾರ, ಟಾಪಿಕ್ ಅವೇ 2-3 ಸೇರಿಸಿ ಹೊಂದಿಸಿ ಬರೀರಿ, ಅಥವಾ ಈ ಕೆಳಗಿನ ಯಾವ ಜೋಡಿ ಸರಿಯಲ್ಲ, ಈ ರೀತಿಯಾಗಿ ಕೊಡಕತ್ತಾರ. ನೆಕ್ಸ್ಟ್ ಯಾವುದೋ ಒಂದು ಪರ್ಸ್ನಾಲಿಟಿ ಮೇಲೆ ಇಷ್ಟು ದಿನ ಏನು ಮಾಡ್ತಿದ್ರು, ಬುಕ್ದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆನಷ್ಟೇ ತೆಗಿತಿದ್ರು. ಇವಾಗ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಅದೇ ಪರ್ಸ್ನಾಲಿಟಿ, ಅದೇ ವ್ಯಕ್ತಿತ್ವ ಅಥವಾ ಅವರೇ ಇರ್ತಾರೆ, ಆದ್ರೆ ಆ ಬುಕ್ದಲ್ಲಿರುವಂಥ ಬಿಟ್ಟು ಬೇರೆದು ಕೇಳ್ತಾರೆ. ಎಕ್ಸ್ಪೆಷಲಿ ಆ ಒಂದು ವರ್ಷದಲ್ಲಿ ಅವ್ರು ಜಯಂತಿ ಮಾಡಿರ್ತೀವಿ, ಅಥವಾ ಏನೋ ಒಂದು ಅವ್ರ ಬಗ್ಗೆ ಪೇಪರಲ್ಲಿ ಆರ್ಟಿಕಲಲ್ಲಿ ಬಂದಿರ್ತೈತಿ, ಅಂಥವೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಮಗೇನೋ ಕ್ವಶನ್ ಪೇಪರು ಟಫ್ ಐತಿ ಆ ರೀತಿಯಾಗಿ ನಮ್ಗೆ ಬರುವಂಥದ್ದು ಅವ್ರು ಮಾಡ್ತಾರೆ. ಆದರೆ ಏನು ಟಫ್ ಇರಲ್ಲ, ಬೇಕಾದ್ರೆ ನೀವು ಟೆಸ್ಟ್ ಮಾಡಬಹುದು. ಆನ್ಸರ್ ಮಾತ್ರ ಯಾರೇನು ಯಾವ ಒಂದು ಟಾಪಿಕ್ ನೀವು ತೆಗೆದಿರಲ್ಲ ಹಿಂದೆ, ಅವೇ ಟಾಪಿಕ್ ಮೇಲೆ ಬರಾಕತ್ತವ. ಪ್ರಶ್ನೆಗಳು ತೆಗಿಯೋ ಮಟ್ಟ ಚೇಂಜ್ ಆಗೈತಿ, ಆದ್ರೆ ಟಾಪಿಕ್ ಅವೇ ಐತಿ. ಇಷ್ಟು ನಮ್ಮ ತಲೆಯಾಗಿರಲಿ. ಓಕೆನಾ?
ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಬೇಕಂದ್ರಪ್ಪ ಅಂದ್ರೆ ಯಾವ ಒಂದು ಟಾಪಿಕ್ ಮೇಲೆ ಟ್ರಿಕ್ಸ್ ಬೇಕು ಕಮೆಂಟ್ಸ್ ಮಾಡಿರಿ, ನೆಕ್ಸ್ಟು ಕ್ಲಾಸ್ ಮಾಡಮ್ರಿ. ಓಕೆ, ಈ ವಿಡಿಯೋ ಅರ್ಥ ತನಕ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ರಿ, ಮತ್ತು ಓದುವಂಥ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮೊಬೈಲ್ನ ಯೂಸ್ ಮಾಡಿರಿ. ಈ ಒಂದು ಮೊಬೈಲ್ ಐತಲ್ಲ ಇವಾಗ ನಮ್ಮ ಆ್ಯಕ್ಚುಲಿ ಯೂತ್ಸ್ಗೆ ಹತ್ತಿಕೊಂಡಿರುವ ಅತ್ಯಂತ ಭಯಂಕರ ರೋಗ ರೀ ಇದು. ನನ್ನ ಪ್ರಕಾರ ಅತಿ ಭಯಂಕರ ರೋಗ ಇದು. ಒಂದು ವೇಳೆ ಕೊರೋನಾ ವೈರಸ್ ಹೋಯ್ತು, ಎಲ್ಲ ವೈರಸ್ಗಳು ಬಿಟ್ಟು ಹೋದರೂ ಕೂಡ ಈ ಮೊಬೈಲನ್ನು ವೈರಸ್ ಹೋಗಲ್ರಿ ಅದು. ಯಾಕಂದ್ರಪ್ಪ ಡೈಲಿ 2.5 GB ಖಾಲಿ ಮಾಡ್ಬೇಕಲ್ಲ ನಾವು. ಏನು ಮಾಡೋಕ್ಕೆ ಬರಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಓದೀವಿ. ಒಮ್ಮೆ ನೆನೆಸ್ಕೊಂಬಿಟ್ರೆ ಹಳೆಯ ಕಾಲನ ಎಷ್ಟೋ ಚೆನ್ನಾಗಿತ್ತು. ಹಳೆಯ ಕಾಲ ಅನ್ನೋಕ್ಕಿಂತ ನಾವೇನು ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಆ ಒಂದು ಸಮಯ, ಆ ಒಂದು ನೆನಪುಗಳು ಭಾಳ ನೆಮ್ಮದಿ ಕೊಡ್ತಿತ್ತು ರೀ ಎಲ್ಲರಿಗೂ. ನಿಮಗೂ ಕೂಡ ಅನಿಸಿರ್ಬೋದು, ಹೌದಲ್ರಿ? ನಮ್ಮೂರಾಗ ಕೇವಲ 4 ರಿಂದ 5 ತಾಸು ಅಷ್ಟೇ ಕರೆಂಟ್ ಕೊಡ್ತಿದ್ರು. ಪ್ರತಿದಿನ 4 ರಿಂದ 5 ತಾಸು ಅಷ್ಟೇ ಕರೆಂಟ್ ಕೊಡ್ತಿದ್ರು. ರಾತ್ರಿ ಬಂದ್ರಪ್ಪ ಅಂದ್ರೆ 6 ರಿಂದ 10 ತನಕ ಇಷ್ಟೇ ಕರೆಂಟ್. ಅಲ್ಲಿ ಒಂದು 4 ತಾಸು, ಡೇ 4 ತಾಸು. ಇವಾಗ 24/7 ಕರೆಂಟ್ ಇರ್ತೈತಿ. 24/7 ಟಿ ವಿ ಬಡ್ಕೊಂತೈತಿ, ಬಿಟ್ರೆ ಮೊಬೈಲ್ ಬಡ್ಕೊಂತಾವ. ಇಷ್ಟೇ ಪ್ರಪಂಚ. ಅವಾಗ ಒಯ್ಲ್ ಬಿಡ್ರಿ, ಕ್ಲಾಸ್ಗೆ ಅಷ್ಟೇ ಬರ್ರಿ. ನೀವೇನು ಮಾಡಬೇಕು, ನಿಮ್ಮ ಒಂದು ಗುರಿ ತಲುಪೋವರೆಗೂ ಕೂಡ ಈ ಒಂದು ಮೊಬೈಲಿಂದ ದೂರ ಇರ್ರಿ. ಇದನ್ನ ಹೇಳಕ್ಕೆ ನಾನು ಇಷ್ಟೊತ್ತು ಮಾಡಿದೆ ಅಷ್ಟೇ. ಎಲ್ಲರಿಗೂ ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು.